ವೀಕ್ಷಕರ ಎಲ್ಲರಿಗೂ ನಮಸ್ಕಾರ. ಎಲ್ಲೂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಫೇಸ್ಬುಕ್, ಯೂಟ್ಯೂಬ್ನಂಥ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಜನ ಕೂಡ ತುಂಬ ವೈರಲ್ ಆಗ್ತಾ ಇದ್ದಾರೆ. ಗೀತೆಗಳನ್ನು ಹಾಡೋದು, ಕಾಮಿಡಿ ವಿಡಿಯೋಗಳನ್ನು ಮಾಡೋದು, ಬೇರೆ ಬೇರೆ ಶೈಲಿಯ ವಿಡಿಯೋಗಳನ್ನು ಮಾಡಿಬಿಟ್ಟು ಸಾಕಷ್ಟು ಜನ ಕೂಡ ಇಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ವೈರಲ್ ಆಗ್ತಾ ಇದ್ದಾರೆ. ಈ ಹುಡುಗ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ಸಂಚಲನವನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಜಸ್ಟ್ ತನ್ನ ಒಂದು ಡ್ರೆಸ್ ಶೈಲಿಯಿಂದ ಈತ ಇನ್ಸ್ಟಾಗ್ರಾಮ್ದಲ್ಲಿ ಧೂಳೆಬ್ಬಿಸ್ತಾ ಇದ್ದಾನೆ. ಇಷ್ಟೆಲ್ಲ ಫೇಮಸ್ ಆಗೋದಕ್ಕೆ ಕಾರಣ ಏನು, ಇಷ್ಟೆಲ್ಲ ಫೇಮಸ್ ಹೇಗಾದ ಅಂತೇಳಿ ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ ಎಂಡ್ವರೆಗೆ ನೋಡಿದ್ರೆ ನಿಮಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ಈ ಒಂದು ಇನ್ಸ್ಟಾಗ್ರಾಮ್ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿ ತಮ್ಮ ಒಂದು ವಿಡಿಯೋಗಳನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ಫೇಮಸ್ ಆಗಿದ್ದಾರೆ. ಆದರೆ ಈ ಒಂದು ಹುಡುಗ ತನ್ನ ಒಂದು ಬುದ್ಧಿವಂತಿಕೆಯಿಂದ ಒಂದು ಡ್ರೆಸ್ಗಳನ್ನು ತಯಾರು ಮಾಡಿಬಿಟ್ಟು ಈಗ ಇನ್ಸ್ಟಾಗ್ರಾಮ್ ಅಂತ ಒಂದು ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಎಲ್ಲರಿಂದ ಒಳ್ಳೆ ಮೆಚ್ಚುಗೆಯನ್ನು ಕೂಡ ಪಡ್ಕೊತಾ ಇದ್ದಾನೆ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಲಕ್ಷ ಲಕ್ಷ ವ್ಯೂಸ್ ಕೂಡ ಪಡ್ಕೊಳ್ತಾ ಇದ್ದಾನೆ. ಈತ ಜಸ್ಟ್ ಕೇವಲ 15 ವರ್ಷದ ಬಾಲಕ. ಇಥಿಯೋಪಿಯಾ ದೇಶದ ಒಬ್ಬ ಬಾಲಕ ಆಗಿರುವ ಈತ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಒಂದು ಹೊಸ ಸಂಚಲನವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ. ಇತ್ತೀಚೆಗೆ ಇಂಟರ್ನೆಟ್ನಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಒಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆಗಿ ಹೊರಹೊಮ್ಮಿದ್ದಾನೆ. ಕೇವಲ ಒಂದು ತಿಂಗಳಲ್ಲಿ 20 ಲಕ್ಷ ಫಾಲೋವರ್ಸನ್ನು ಪಡೆಯುವ ಮುಖಾಂತರ ವಿಶ್ವ ದಾಖಲೆಯನ್ನು ಕೂಡ ಈತ ಸೃಷ್ಟಿ ಮಾಡಿದ್ದಾನೆ. ಈತನ ವಿಡಿಯೋಗಳು ವಿಭಿನ್ನ ರೀತಿಯಾಗಿದ್ದು ಜನರು ಕೂಡ ಈತನ ವಿಡಿಯೋ ಮತ್ತು ಈತನ ಎಡಿಟಿಂಗ್ ಸ್ಟೈಲ್ ವಿನ್ಯಾಸವನ್ನು ನೋಡಿಬಿಟ್ಟು ಜನರು ಮೆಚ್ಚಿಕೊಂಡಿದ್ದಾರೆ. 2026 ಒಂದು ಆರಂಭದಲ್ಲಿ ಈತ ಅತಿ ಹೆಚ್ಚು ಸದ್ದು ಮಾಡುತ್ತಿರುವ ಒಂದು ಯುವ ಪ್ರತಿಭೆಯಾಗಿ ಗುರುತಿಸಿಕೊಂಡಿದ್ದಾನೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಹೋಲಿಸಿದರೆ ಈತ ಕೇವಲ 30 ದಿನಗಳಲ್ಲಿ 2 ಮಿಲಿಯನ್ ಫಾಲೋವರ್ಸನ್ನು ಪಡೆದುಬಿಟ್ಟು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ. ಲೈಫ್ ಸ್ಟೈಲ್, ಫ್ಯಾಷನ್ ಡಿಸೈನ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಕೂಡ ಮಾಡ್ತಾನೆ. ತನ್ನಲ್ಲಿರ್ತಕ್ಕಂಥ ಹಳೆಯ ಶೂಗಳು, ಹಳೆಯ ಬಟ್ಟೆಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ತನಗೆ ಬಂದಂಥ ಒಂದು ಡ್ರೆಸ್ಗಳನ್ನು ಈತ ಕ್ರಿಯೇಟ್ ಮಾಡ್ತಾನೆ. ಆ ಒಂದು ಡ್ರೆಸ್ದು ವಿಡಿಯೋಗಳನ್ನು ಮಾಡ್ಕೊಂಡ್ಬಿಟ್ಟು ಯಾವುದೇ ಒಂದು ಕ್ಯಾಮ್ರಾ ಇಲ್ಲದೆ, ಯಾವುದೇ ಒಂದು ಸ್ಟುಡಿಯೋ ಇಲ್ಲದೆ ಈತ ಜಸ್ಟ್ ತನ್ನ ಒಂದು ಫೋನ್ ಮೂಲಕ ಏನು ಮಾಡ್ತಾನೆ, ವಿಡಿಯೋ ಶೂಟ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿ ತನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದಾನೆ. ಆ ಒಂದು ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಈತ ಮಾಡಿರ್ತಕ್ಕಂಥ ಒಂದು ವಿಡಿಯೋಗೆ ಯಾವುದೇ ರೀತಿ ಭಾಷೆಗಳೆಲ್ಲ ಆದರೂ ಕೂಡ ಆತನ ವಿಡಿಯೋಗಳನ್ನು ಕೂಡ ಜನರು ಮೆಚ್ಚಿಕೊಂಡ್ಬಿಟ್ಟು ಆತನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮಲ್ಲಿ ಪದೇ ಪದೇ ನೋಡ್ತಾ ಇದ್ದಾರೆ. ಹಾಗಾಗಿ ಈತನ ವಿಡಿಯೋಗಳು ಕೂಡ ಈಗ ಸಾಮಾಜಿಕ ಮಾಧ್ಯಮದಲ್ಲಿ 30 ಮಿಲಿಯನ್, 200 ಮಿಲಿಯನ್, 150 ಮಿಲಿಯನ್. ಮೇ 2026 ಹೊತ್ತಿಗೆ ಈತನನ್ನು ಫಾಸ್ಟೆಸ್ಟ್ ರೇಸಿಂಗ್ ಕ್ರಿಯೇಟರ್ ಆಫ್ 2026 ಎಂದು ಈತನನ್ನು ಕರೆಯಲಾಗಿದೆ. ಅತಿ ದೊಡ್ಡ ಬ್ರ್ಯಾಂಡ್ಗಳು ಈಗ ಈತನೊಂದಿಗೆ ಕೆಲಸ ಮಾಡಲು ಆಸಕ್ತಿಯನ್ನು ಕೂಡ ತೋರಿಸ್ತಾ ಇವೆ. ಅಧಿಕೃತವಾಗಿ ಈತನಿಗೆ ಇನ್ಸ್ಟಾಗ್ರಾಮ್ ಖಾತೆಯಿಂದ ಕೂಡ ಈತನಿಗೆ ಮೆಸೇಜ್ ಬಂದಿದೆ. ಇದು ಒಂದು ಸಾಮಾನ್ಯ ಕ್ರಿಯೇಟರ್ಗೆ ಸಿಗುವಂಥ ಒಂದು ಅತಿ ದೊಡ್ಡದ ಒಂದು ಗೌರವವಾಗಿದೆ. ಸದ್ಯಕ್ಕೆ ಈತ ತನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 23 ಪೋಸ್ಟ್ಗಳನ್ನು ಕೂಡ ಮಾಡಿದ್ದಾನೆ. ಇದರಿಂದ ಈತ 4.4 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾನೆ. ಈಗ ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅಂತ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಧೂಳು ಎಬ್ಬಿಸುತ್ತಿರುವ ಈ ಒಂದು ಬಾಲಕ ಯಾರಂದರೆ ಕಾಳು ಪುಟಿಕ್. ಈತನ ಕುರಿತು ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈತನ ವಿಡಿಯೋಗಳು ಇನ್ನೂ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿಲ್ಲ ಅಂದರೆ ಈತನ ವಿಡಿಯೋವನ್ನು ನೋಡಿಬಿಟ್ಟು ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.